ಹಾಯ್ ಎವ್ರಿವನ್, ಚೈತಾ ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿಂದು ಗುರುವಾರದ ಲಾಗ್ ಆಗಿರುತ್ತೆ. ಹೇಗೆ ಹೋಗುತ್ತೆ ಅಂತ ನೋಡೋಣ. ಹಾಯ್, ಎಲ್ಲ ಟೈಮ್ ಬಂದುಬಿಟ್ಟು ಈಗ 6 ಗಂಟೆ ಆಗಿದೆ. ಈಗ ಹೋಗಬೇಕು, ಹೊರಡಬೇಕು. ಟೈಮ್ ಆಗಿಬಿಟ್ಟಿದೆ, ರೆಡಿ ಎಲ್ಲ ಆಗಿಬಿಟ್ಟಿದ್ದೀನಿ. ಈಗ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಿದ್ನಲ್ಲ ಅದನ್ನು ತೊಗೊಂಡ್ಬಿಟ್ಟು ಈಗ ಬಿಸಿನೀರು ಸ್ವಲ್ಪ ಕುಡಿಬೇಕಲ್ವ, ಹಾಗಾಗಿ ಇವ್ರು ನೋಡಿ ಬರೀ ತಣ್ಣೀರೇ ಕುಡಿತಾರೆ. ಎಷ್ಟು ಸರ್ತಿ ಹೇಳ್ತೀನಿ ಬಿಸಿನೀರು ಕುಡೀರಿ ಅಂತ, ಬಿಸಿನೀರೇ ಕುಡಿಯಲ್ಲ. ಬೆಳಗ್ಗೆ ಬಿಸಿನೀರು ಕುಡಿಯೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ. ಬರೀ ಬಿಸಿನೀರಾದರೆ ಆಯಿತು, ಅಥವಾ ಅದಕ್ಕೆ ಏನಾದರೂ ಆ್ಯಡ್ ಮಾಡಿಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ. ನೀನು ನಮ್ಮ ಬ್ಲಾಗ್ ನೋಡಿದರೆ ಗೊತ್ತಾಗುತ್ತೆ. ನಾನು ಸ್ವಲ್ಪ ಅಗಸೆ ಬೀಜದ ಪೌಡ್ರನ್ನ ಮಿಕ್ಸ್ ಮಾಡಿಬಿಟ್ಟು ಬಿಸಿನೀರಲ್ಲಿ ಕುಡಿತೀನಿ. ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಬಿಸಿನೀರು ಇಟ್ಟಿದ್ದೀನಿ, ಟೈಮ್ ಬೇರೆ ಆಗಿಬಿಟ್ಟಿದೆ. ಇದು ರಾತ್ರಿ ಚಿಯಾ ಸೀಡ್ಸ್ ಮತ್ತು ಒಣದ್ರಾಕ್ಷಿ ಹಾಕಿರ್ತೀನಿ, ಅದನ್ನು ಕುಡಿತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ಸೋಕ್ ಮಾಡಿದ್ದೆ, ಅವ್ರಿಗೆ ಸ್ವಲ್ಪ ಇಟ್ಬಿಟ್ಟು ಮಾತಾಡೋದು. ಕಂಪ್ನಿ ರೀಚ್ ಆಗಿ ಗಣೇಶಗೆ ನಮಸ್ಕಾರ ಮಾಡಿ ಈಗ ಚೆಕ್-ಇನ್ ಆದೆ. ಓಕೆ, ಮತ್ತು ಮಧ್ಯಾಹ್ನ ಕಂಟಿನ್ಯೂ ಮಾಡ್ತೀನಿ ಲಾಗ್ನ. ಮಧ್ಯಾಹ್ನ ಆಯಿತು. ಮಧ್ಯಾಹ್ನ ನಾನು ಇಲ್ಲೇ ಊಟ ಮಾಡೋದು ಕಂಪ್ನಿಲೇ, ಹಾಗಾಗಿ ಸುಮ್ಮನೆ ಒಂದು ಸಣ್ಣ ಕ್ಲಿಕ್ ತೊಗೊಂಡಿದ್ದೀನಿ ಏನು ಊಟ ಅಂತ. ಇವಾಗಲೇ ಈವ್ನಿಂಗ್ ಆಗಿದೆ, ಟೈಮ್ ಬಂದುಬಿಟ್ಟು 6:30 ಆಗಿದೆ. ಮನೆದೆಲ್ಲ ಇವಾಗ ಕೆಲಸ ಮುಗೀತು. ಇಲ್ಲೂ ಕೂಡ ಪೂಜೆ ಮಾಡಿ, ಇವತ್ತು ಗುರುವಾರ ಆಗಿರೋದ್ರಿಂದ ನಾವು ಸಾಯಿಬಾಬಾ ಟೆಂಪಲಿಗೆ ಹೋಗ್ತೀವಿ. ಯಾವಾಗಲೂ ಇವತ್ತು ಸಾಯಿಬಾಬಾ ಟೆಂಪಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ರೆಡಿ ಆಗಿದ್ದೀನಿ. ಈಗ ನಮ್ಮ ಮನೆಯವ್ರು ಕರ್ಕೊಂಡು ಹೋಗ್ತೀನಿ. ಹಾಗೆ ಡಿ-ಮಾರ್ಟ್ಗೆ ಹೋಗಬೇಕಿತ್ತು. ಆ ಟೈಮಲ್ಲಿ ತುಂಬ ಮಳೆ ಬಂತು. ಆದರೂ ಇನ್ನೇನು ಹೊರಟಿದ್ವಲ್ಲ, ಹೋಗೋಣ ಅಂದರು. ಮಳೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಬಿಡ್ತು, ಅಲ್ಲೇ ನಿಂತ್ಕೊಂಡಿದ್ದು ಹೊರಟ್ವಿ ನಾವು. ಡಿ-ಮಾರ್ಟ್ ಏನಿಲ್ಲ, ಕ್ವಿಕ್ ಶಾಪಿಂಗ್ ಮಾಡ್ಕೊಂಬಂದ್ವಿ, ಜಾಸ್ತಿ ಏನಿರಲಿಲ್ಲ. ಹಾಗೆ ಮಳೆ ಬರ್ತಿತ್ತು, ಚಳಿ ಇತ್ತಲ್ವ, ಪಿಜ್ಜಾ ತಿನ್ನೋಣ ಅಂದ್ಕೊಂಡು ಪಿಜ್ಜಾ ಆರ್ಡ್ರ್ ಮಾಡಿಕೊಂಡು ತಿಂದ್ವಿ ಅಷ್ಟೇ. ಪಿಜ್ಜಾ ಆರ್ಡ್ರ್ ಮಾಡಿದ್ವಿ. ಮಳೆ ಬರ್ತಿತ್ತಲ್ಲ, ಏನೋ ಪಿಜ್ಜಾ ತಿನ್ನೋಕ್ಕೆ ಚೆನ್ನಾಗಿತ್ತು. ನಾವು ತುಂಬ ಎಲ್ಲ ಹೊರಗಡೆ ಅಷ್ಟು ತಿನ್ನಲ್ಲ, ಇದೇ ಥರ ಯಾವಾಗಾದರೂ ಹೊರಗೆ ಹೋದಾಗ ಅಷ್ಟೇ. ಈ ವ್ಲಾಗಲ್ಲೇ ತೋರಿಸಿದ್ದೀನಿ ಏನೇನು ಶಾಪಿಂಗ್ ಮಾಡಿದ್ದೀನಿ ಅಂತೇಳಿ. ಈಗ ಡಿ-ಮಾರ್ಟಿಂದ ಬಂದ್ವಿ. ನಾವು ಬಂದಾಗ ಆಗಲೇ ಟೈಮು 9:30 ಆಗಿತ್ತು. ಏನೇ ತಂದ್ವಿ ಅಂತ ಇವಾಗ ನಾನು ತೋರಿಸ್ತೀನಿ ಒಂದೊಂದೇ ಡಿ-ಮಾರ್ಟಿಂದ. ಕ್ವಿಕ್ಕಾಗಿ ತೋರಿಸ್ತೀನಿ. ನಾನು ಬಂದು ಫ್ರೆಶ್ ಅಪ್ ಕೂಡ ಆಗಿಲ್ಲ, ಬಂದು ಸಡನ್ನಾಗಿ ಒಂದು ವೀಡಿಯೋ ಮಾಡ್ಕೊಂಡ್ಬಿಡೋಣ ಅಂತೇಳಿ ಕೂತೆ. ಇದೊಂದು ಕೋಲ್ಗೇಟ್ ಮ್ಯಾಕ್ಸ್ ಫ್ರೆಶ್ ತೊಗೊಂಡೆ, ಮನೆಗೆ ಬೇಕಿತ್ತು ಅದಕ್ಕೆ. ಇದು ವುಡ್ ಚೌಟ್ಗಳಿವು. ಇದೊಂದು 99 ರೂಪೀಸ್, 100 ರೂಪೀಸ್ ಆಯ್ತಿದ್ದು. ಮತ್ತು ನೆಕ್ಸ್ಟು ಮನೆಯಲ್ಲಿ ಇದು ಖಾಲಿ ಆಗಿಬಿಟ್ಟಿತ್ತು, ದಿನ ಒಂದೊಂದು ಹಚ್ಬೇಕಲ್ವ, ತಗೊಂಡೆ. ಆಯಿಲ್ ಬಾಟ್ಲ್ ತಗೊಂಡೆ, ಇರಲಿ ಇನ್ನೊಂದು ಎಕ್ಸ್ಟ್ರಾ ಇರಲಿ ಅಂತ ತೊಗೊಂಡ್ಬಂದ್ವಿ. ಮತ್ತು ಇನ್ನೊಂದು ಸ್ವಲ್ಪ ಕ್ಲಿಪ್ಸ್ ಬೇಕಿತ್ತು, ಕ್ಲಿಪ್ಸ್ ತೊಗೊಂಡೆ. ನೆಕ್ಸ್ಟು ಮ್ಯಾಗಿ ಪ್ಯಾಕು ಇರಲಿ ಎಮರ್ಜೆನ್ಸಿಗೆ ಮ್ಯಾಗಿ. ಇದು ಬಂದುಬಿಟ್ಟು ವೆಜ್ ಆಟ ನೂಡಲ್ಸು, ಆಟ ತೊಗೊಂಡಿದ್ದೀನಿ. ನೆಕ್ಸ್ಟು ಇದೊಂದು ಸ್ಟೀಮ್ ಏನಾದರೂ ಮಾಡ್ಕೊಳಕ್ಕೆ ಬರುತ್ತೆ ಅಂತ ತೊಗೊಂಬಂದಿದ್ದೀನಿ. ನೋಡಬೇಕು ಯಾವ ಥರ ಆಗುತ್ತೆ ಅಂತೇಳಿ.
ನೆಕ್ಸ್ಟ್ ಒಂದು ಗೋದ್ರೇಜ್ ಫ್ಯಾಬ್ ಒಂದು ಬಟ್ಟೆ ವಾಶ್ ಮಾಡೋದೊಂದು ಇದನ್ನು ತೊಗೊಂಡ್ವಿ. ಲಿಕ್ವಿಡ್ ಇದೆ, ಬಟ್ ಇನ್ನೊಂದು ಇರಲಿ ಎಕ್ಸ್ಟ್ರಾ ಅಂತ. ಒಣ ದ್ರಾಕ್ಷಿ ಖಾಲಿಯಾಗಿತ್ತು, ಇದನ್ನು ತಗೊಂಬಂದೆ. ನಾವು ಟೀ ಕಾಫಿ ಎಲ್ಲ ಬೆಲ್ಲದೇ ಕುಡಿಯೋದು. ಈ ಪೌಡ್ರ್ ಬೆಲ್ಲದ ನನಗೆ ತುಂಬ ಇಷ್ಟ ಆಗುತ್ತೆ, ಹಾಗಾಗಿ ತಗೊಂಡೆ. ನೆಕ್ಸ್ಟ್ ಇದು ಎಷ್ಟು ಚೆನ್ನಾಗಿ ಕ್ಯೂಟಾಗಿದೆ ನೋಡಿ, ಇಷ್ಟ ಆಯಿತು, ತಗೊಂಡೆ. ಏನಾದರೂ ಹಿಂಗೆ ದೇವರಿಗೆ ನೈವೇದ್ಯ ಮಾಡೋಕ್ಕೆ ಚೆನ್ನಾಗಿದೆ ಅಂತೇಳಿ ತಗೊಂಡಿದ್ದೆ. ಸ್ವಲ್ಪ ಹಾಗೆ ಇದು ಚಿಕ್ಕ ಚಿಕ್ಕ ಬಟ್ಲು ಕ್ಯೂಟ್ ಆಗಿದಾವಲ್ಲ, ಅದಕ್ಕೆ ತಗೊಂಡೆ ಸ್ವಲ್ಪ. ಇಲ್ಲಿ ನಮ್ಮ ಮನೆಯವ್ರಿಗೆ ಜಾಮ್ ತಿನ್ನಂಗಾಗಿದೆ ಅಂತ ಹೇಳಿದ್ರೆ ಅವರೇ ಜಾಮ್ ಪ್ಯಾಕೆಟ್ ತಗೊಂಡ್ರು. ಇದನ್ನು ತಗೊಂಡ್ರು. ನೆಕ್ಸ್ಟು ಅರಿಶಿನ ಪುಡಿ ಖಾಲಿ ಆಗಿತ್ತು. ನೆಕ್ಸ್ಟ್ ಒಂದು ಕಂಫರ್ಟ್ ಒಂದು ತಗೊಂಬಂದ್ವಿ, ಏನೋ ಕ್ಲಾತ್ ಬೇಕಾಗುತ್ತೆ ಅಂತೇಳಿ ಒಂದು ತಗೊಂಡಿದ್ದು ಇಷ್ಟೇ. ಮತ್ತೆ ಇದೊಂದು ಬಾಂಡ್ಲಿ ತಗೊಂಬಂದೆ, ಚೆನ್ನಾಗಿದೆ ಅಲ್ವಾ, ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಮತ್ತು ನಾನ್ ಸ್ಟಿಕ್ ತೊಗೊಂಡಿಲ್ಲ ಈ ಸರ್ತಿ. ನಾನು ನಾನ್ ಸ್ಟಿಕ್ ಬೇಡ ಅಂತ ಅಂದ್ಕೊಂಡಿದ್ದೀನಿ, ಈ ಥರನೇ ತೊಗೊಳೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಯುಟೆನ್ಸಿಲ್ಸ ಚೆನ್ನಾಗಿದೆ, ಹೆವಿ ಇದೆ. ಇದ್ರ ಕಾಸ್ಟ್ ಬಂದುಬಿಟ್ಟು 600, 599 ಅಂತ ಇದೆ. ಚೆನ್ನಾಗಿದೆ ಒಟ್ಟಿನಲ್ಲಿ, ತುಂಬ ಯೂಸ್ ಆಗುತ್ತೆ. ಏನಾದರೂ ಒಗ್ಗರಣೆ ಏನಾದರೂ ಚಿಕ್ಕದಾಗಿ ಮಾಡ್ಕೋಬೇಕು ಅಂದರೆ ಚೆನ್ನಾಗಿರುತ್ತೆ ಅಂತೇಳಿ ತಗೊಂಡೆ. ಮತ್ತು ಏನಿಲ್ಲ ಸ್ವಲ್ಪ ಅಕ್ಕಿ ತೊಗೊಂಬಂದ್ವಿ. ಸ್ಲಿಪ್ಪರ್ ತೊಗೊಂಬಂದಿದ್ದೆ, ಅದು ಹೊರಗಡೆನೇ ಇದೆ. ಅದೊಂದು ಕ್ಲಿಪ್ ಹಾಕಿರ್ತೀನಿ ಇದರಲ್ಲಿ ನಾನು. ನೆಕ್ಸ್ಟು ಇನ್ನೊಂದಿದೆ, ತೊಗೊಂಬರ್ತೀನಿ. ಅದು ನಾನು ಆಲ್ರೆಡಿ ಕಿಚನಲ್ಲಿ ಇಟ್ಟಿದ್ದೀನಿ, ತೊಗೊಂಬಂದು ತೋರಿಸ್ತೀನಿ. ಇದೊಂದು ಗ್ಲಾಸ್ ತಗೊಂಡೆ, ಚೆನ್ನಾಗಿದೆ ಅಂತ ಇಷ್ಟ ಆಯಿತು. ಏನಾದರೂ ಬೆಳಗ್ಗೆ ಏನಾದರೂ ಮಾಡ್ತೀವಲ್ಲ ಬಿಸಿನೀರು ಅಥವಾ ಏನಾದರೂ ಕುಡಿಯೋಕ್ಕೆ ಚೆನ್ನಾಗಿರುತ್ತೆ. ಇಷ್ಟೇ ಇವತ್ತಿನ ಶಾಪಿಂಗು. ನೋಡಿದ್ವಲ್ಲ, ಹೋಗಿದ್ದೇ ಲೇಟ್ ಆಗಿತ್ತು ಆ್ಯಕ್ಚುಲಿ, ಮತ್ತು ಮಳೆ ಬೇರೆ ಬರ್ತಿತ್ತು, ಹಾಗಾಗಿ ಬರೋಕ್ಕೆ 9:30 ಆಯಿತು. ಸೊ ಇಷ್ಟ ಆಗಿತ್ತು ಇವತ್ತಿನ ಡಿಮಾರ್ಟ್ ಶಾಪಿಂಗು. ಸ್ಲಿಪ್ಪರ್ ಅಂತ ಹೇಳಿದ್ನಲ್ಲ, ಇದು ನನಗೆ ತೊಗೊಂಡಿದ್ದು ಸ್ಲಿಪ್ಪರು. ಮತ್ತು ನಮ್ಮ ಹಸ್ಬೆಂಡಿಗೆ ಕೂಡ ಒಂದು ಜೊತೆ ತೊಗೊಂಡೆ. ಚೆನ್ನಾಗಿ ಅನ್ನಿಸ್ತು, ಅದಕ್ಕೆ ತೊಗೊಂಡ್ವಿ. ಏನಿಲ್ಲ, ಇಷ್ಟೇ ಶಾಪಿಂಗು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ವಿಡಿಯೋ ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಬಿಸಿ ಅನ್ನ ಮಾಡಿಕೊಂಡು ಸೊಪ್ಪು ಸಾಂಬಾರಿತ್ತು.